ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ವ್ಲಾಗ್ ಚಾನಲ್. ಸೊ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ಇವತ್ತು ಬೇಗ ಇದ್ದಿದ್ದೆ. ಸೊ ಬೆಳಗ್ಗೆನೇ ನೀರು ಬಿಡೋದ್ರೊಳಗೆ ಪಾತ್ರೆ ತೊಳ್ಕೊಳ್ಳೋಣ ಅಂದ್ಕೊಂಡೆ. ಪಾತ್ರೆ ತೊಳಿತಾ ನೀರು ಹಿಡಿಯೋಕ್ಕೆ ಸರಿಯಾಗಲ್ಲ ಅಂತೇಳಿ ಪಾತ್ರೆ ತೊಳಿತಿದ್ದೆ. ಅಷ್ಟರಲ್ಲಿ ಇವತ್ತು ಬೆಳಗ್ಗೆನೇ ಮಳೆ ಲೈಟಾಗಿ ಬರ್ತಾಯಿತ್ತು. ಸೊ ಹಾಗಾಗಿ ನೀರಿನ್ನೂ ಬಿಟ್ಟಿರಲಿಲ್ಲ. ಅಷ್ಟರಲ್ಲಿ ನಾವು ಪಾತ್ರೆ ಬೇಗ ಬೇಗ ತೊಳ್ಕೊಳ್ಳೋಣ ಅಂತ ತೊಳ್ಕೊಳ್ತಾ ಇದ್ದೆ. ಪಾತ್ರೆ ತೊಳೆಯುವಾಗ ಅಲ್ಲಿ ಬಿಟ್ಟು ಬಿಟ್ಟು ಎದ್ದೋಗ್ತಿದ್ರೆ ಸರಿ ಆಗ್ತಿರಲಿಲ್ಲ. ಹಾಗಾಗಿ ಇವತ್ತು ಬೇಗ ಎದ್ದು ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟು ನೀರು ಬಿಟ್ಟಿದ್ರು. ನನ್ನ ಮಕ್ಕಳು ಆಟ ಆಡೋಕ್ಕಿಂತ ಸಾಮಾನು ಅನ್ನೋದಿಲ್ಲ ನೋಡಿ, ಎಲ್ಲಿ ಬಿದ್ದಿರೋ ಪೇಪರು, ಎಲ್ಲಿ ಬಿದ್ದಿರೋ ಚೀಲ, ಸೌದೆ, ಆಮೇಲೆ ಯಾವುದಾದ್ರೂ ಪ್ಲಾಸ್ಟಿಕ್ ಐಟಮ್ಗಳು ಎಲ್ಲ ತೊಗೊಂಬಂದು ಬಾಗಿಲಲ್ಲೇ ಹಾಕಿರ್ತಾರೆ. ಅವ್ರು ಆಟ ಆಡಿ ಮುಗಿಸಿದ್ಮೇಲೆ ಬೆಳಗ್ಗೆ ನಾನು ಎದ್ದೆ ಅದನ್ನೆಲ್ಲ ಆಯ್ದು ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಕಸ ಹೊಡಿಬೇಕು. ಸೊ ನೀರು ಬಿಟ್ಟಿದ್ರು. ನೀರು ಯಾಕೆ ಅಂದರೆ ಫಸ್ಟು ನೀರು ಇಟ್ಕೊಬೇಕು, ಇಲ್ಲ ಅಂದರೆ ನೀರು ಮತ್ತೆ ನಾಳೆ ಬೆಳಗ್ಗೆನೇ ಬಿಡೋದು. ಅದು ಬಿಟ್ಟರು ನಿನ್ನೆ ಮತ್ತೆ ನೀರೇ ಬರಲಿಲ್ಲ, ಬರೀ 2 ಕೊಡ ಬಂತು. ಸೊ ಬಳ್ಸೋಕ್ಕೆ ನೀರಿಲ್ಲ ಅಂದರೆ ಸರಿಯಾಗಲ್ಲ. ಮನೇಲಿ ಮಕ್ಕಳು ಇರ್ತಾರೆ, ಅವರಂತೂ ಹೋಗಿ ಬಂದು ನೀರು ಖರ್ಚು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಫಸ್ಟ್ ನೀರು ಇಟ್ಕೊತಾನೆ ನಾನು ಕೆಲಸ ಮಾಡ್ತಿದ್ದೆ. ಯಾಕೆ ಅಂದರೆ ನೀರು ಅರ್ಧ ಗಂಟೆ ಅಷ್ಟೇ ಬಿಡೋದು, ತುಂಬ ಹೊತ್ತು ಬಿಡೋಲ್ಲ. ಅದು ತುಂಬ ಜೋರಾಗೂ ಬಿಡೋಲ್ಲ, ಒಂದು ಲೈಟಾಗಿ ಬರುತ್ತೆ. ಆಮೇಲೆ ನೀರು ಬೇಕು ಅಂದರೆ ಚಾನಲಲ್ಲೂ ನೀರಿಲ್ಲ ಇವಾಗ. ಸೊ ಹಾಗಾಗಿ ಫಸ್ಟ್ ನೀರು ಇಟ್ಕೊಳ್ಳೋಣ ಅಂತ ಹೇಳಿ ನೀರನ್ನೂ ಇಟ್ಕೊಳ್ತಾ ಬಾಗಿಲನ್ನು ಗುಡಿಸ್ತಾ ಇದ್ದೆ. ಅದು ತುಂಬ ಗ್ಯಾಪಲ್ಲಿ ಬಾಗಿಲು ಗುಡಿಸ್ಕೊಳ್ಳೋಣ ಅಂತೇಳಿ ಗುಡಿಸ್ಕೊಳ್ತಾ ಇದ್ದೆ. ನಾನು ಹೇಳಿದ್ನಲ್ಲ, ನನ್ನ ಮಕ್ಕಳು ಎಲ್ಲಾದರೂ ಇರಲಿ, ಎಲ್ಲಿಂದನಾದರೂ ಆಟ ಸಾಮಾನು ತೊಗೊಂಬಂದು ಆಟ ಸಾಮಾನಲ್ಲ, ಅದು ಏನೋ ಒಂದು ಅದನ್ನೆಲ್ಲ ತೊಗೊಬಂದು ಹಾಕೊಂಬಿಟ್ಟಿರ್ತಾರೆ. ನೆಕ್ಸ್ಟು ಇವು ಮಳೆ ಬಂದಿತ್ತು ಅಂದ್ನಲ್ಲ, ಅಂದರೆ ತುಂಬ ಏನು ಬಂದಿರಲಿಲ್ಲ, ಲೈಟಾಗಿ ಬಂದಿತ್ತು. ಆ ಕಡೆ ಇರೋ ಗಿಡಗಳೆಲ್ಲ ಮಳೆಗೆ ನೆಂದಿತ್ತು. ಬಟ್ ಈ ಕಡೆ ಮರದ ಬದಿಲಿರೋ ಗಿಡ ನೆಂದಿರಲಿಲ್ಲ. ಸೊ ಅದಕ್ಕೆಲ್ಲ ನೀರು ಹಾಕಿದೆ. ಅದಕ್ಕೆ ನೀರು ಹಾಕ್ಬಿಟ್ಟು ಮತ್ತೆ ಬಾಗಿಲಿಗೆಲ್ಲ ನೀರು ಹಾಕಿದೆ. ಬಾಗಿಲಿಗೆ ಆಲ್ರೆಡಿ ಮಳೆ ಬಂದು ನೆಂದೋಗಿತ್ತು. ಸೊ ಹೊಸ್ಲು ಮಾತ್ರ ತೊಳ್ಕೊಂಡೆ. ಹೊಸ್ಲು ತೊಳ್ಕೊಂಡು ಆ್ಯಸ್ ಯೂಶ್ವಲ್ ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕ್ತಾಯಿದ್ದೆ. ರಂಗೋಲಿ ಹಾಕುವಾಗ ಅನಿಸ್ತಾ ಇತ್ತು ಡೈಲಿ ಇದೇ ವ್ಲಾಗ್ ಮಾಡೋದಾ ಅಂತ. ಬಟ್ ನಾನು ಮಾಡೋದೇ ಇದೇ ಕೆಲಸ ಅಂದಮೇಲೆ ಇದನ್ನೇ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಒಂದು ಸಿಂಪಲ್ ರಂಗೋಲಿ ಹಾಕಿದೆ. ಇದು ಪಟ್ ಅಂತ ಆಗುತ್ತೆ. ಮಳೆ ಬರುತ್ತಲ್ಲ, ಮತ್ತು ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ರೂ ಅದು ಅಳಿಸೋಗುತ್ತೆ. ಸೊ ಹಾಗಾಗಿ ಆ ರಂಗೋಲಿನೇ ಹಾಕ್ಬಿಟ್ಟು ಆ ಡೇನ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ಹೂವಿನ ಗಿಡದಲ್ಲಿ ಹೂವನ್ನ ಕಿತ್ಕೊಂಬಂದೆ. ಗಿಡ ತುಂಬ ಹೂವಿತ್ತು, ಬಟ್ ನನಗೆ ಬೇಕಾಗಿರೋ ಅಷ್ಟೇ ಹೂವು ತೊಗೊಂಬಂದೆ. ಸೊ ಆ ಹೂವನ್ನೆಲ್ಲ ತೊಗೊಬಂದು ಬಾಗಿಲಿಗೆ ಆ ಕಡೆ ಸೈಡ್ ಇಟ್ಟೆ. ನೆಕ್ಸ್ಟು ರಂಗೋಲಿ ನಡುವೆ ಇಟ್ಟೆ. ಅದನ್ನು ಆದಮೇಲೆ ಇನ್ನೇನು ನಮ್ಮದು ನೀರು ಅಷ್ಟೊತ್ತಿಗೆ ಹೋಗಿರುತ್ತೆ. ಅರ್ಧ ಗಂಟೆ ಅಂತ ಅಂದನಲ್ಲ, ಅಷ್ಟರಲ್ಲಿ ನೀರು ಹೋಗಿರುತ್ತೆ. ನೀರು ಹೋಗ್ತಿದ್ದಂಗೆ ಎಲ್ಲ ಕೆಲಸ ಅಲ್ಲಿ ಹೊರಗಡೆ ಕೆಲಸನೂ ಮುಗ್ದಿತ್ತಾ. ಹಾಗಾಗಿ ಸರಿ ಅಂತೇಳಿ ಒಲೆ ಹಚ್ಕೊಂಡು ಕಾಫಿಗೆ ಇಡೋಣ ಅಂತೇಳಿ ಒಲೆ ಹಚ್ಚುತ್ತಾ ಇದ್ದೆ. ಒಂದೇನು ಗೊತ್ತಾ, ಇಲ್ಲಿ ಈ ನಮ್ಮ ಸೋಷಿಯಲ್ ಹೇಗೆ ಅಂದರೆ, ನಮ್ಮ ಸಮಾಜ, ನಾವು ನಮ್ಮ ಪಾಡಿಗಿದ್ರೂ ಮಾತಾಡ್ತಾರೆ, ನಾವು ಸುಮ್ಮನೆ ಅವ್ರ ಬಗ್ಗೆ ಮಾತಾಡದೇ ಇದ್ದರೂ ಮಾತಾಡ್ತಾರೆ. ಒಟ್ಟು ಅವರಿಗೆ ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದರೆ ಅವತ್ತಿನ ದಿನವೇ ಹೋಗಲ್ವೇನಪ್ಪ ಗೊತ್ತಿಲ್ಲ. ಅವ್ರಿಗೊಟ್ಟು ನಮ್ಮ ಬಗ್ಗೆ ಮಾತಾಡ್ತಾನೆ ಇರಬೇಕು. ಅವಳು ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಬಟ್ ಯಾಕೆ ಹಂಗೆ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಾವು ನಮ್ಮ ಪಾಡಿಗಿದ್ರೂ ಬಿಡಲ್ಲ ಅಂತಾರೆ. ಸೊ ನನಗಂತೂ ಈ ವರ್ಡ್ಗಳು ಕೇಳಿ ಸಾಕಾಗೋಗ್ಬಿಟ್ಟಿದೆ. ನೆಕ್ಸ್ಟು ನಮ್ಮ ದೊಡ್ಡವಳಿಗೆ ಇವತ್ತು ಸ್ಯಾಟರ್ಡೆ ಅಲ್ವಾ. ಸೊ ಹಾಗಾಗಿ ಅವಳಿಗೆ ತಲೆ ಬಸ್ತಾ ಇದ್ದೆ. ಇವಾಗಿನ ರೆಗ್ಯುಲರ್ ಇದಿನ್ಮೇಲೆ ಅವಳು ತಿಂಡಿ ತಿಂತಿದ್ದಂಗೆ ಫಸ್ಟ್ ಅವಳಿಗೆ ರೆಡಿ ಮಾಡಿಬಿಟ್ಟು ಕಳಿಸ್ಬೇಕು. ಆಮೇಲೆ ನೆಕ್ಸ್ಟ್ ಏನೇ ಕೆಲಸ ಇದ್ದರು ಅವಳು ಹೇಳ್ತಾ ಇದ್ಲು ಇವತ್ತು ಬೇಗ ಬರ್ತೀನಿ ಅಂತ. ನಮ್ಮ ಚಿಕ್ಕವಳು ಬಂದಳು, ಅಷ್ಟೊತ್ತಿಗೆ ಎದ್ಬಿಟ್ಟು ಬಂದಳು. ಅವಳಿಗೆ ಒಂಥರ ಲವ್ ಜಾಸ್ತಿ, ಎದ್ದೊಂತಿದ್ದಂಗೆ ಮುತ್ತು ಕೊಟ್ಬಿಡಬೇಕು. ಹಾಗಾಗಿ ಮುತ್ತು ಕೊಟ್ಬಿಟ್ಟು ಹೋದ್ಲು. ನಾವು ಏನೇ ಮಾಡಿದ್ರೂ ಹೇಳೋರು ಮಾತ್ರ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಅವ್ರು ಏನಾದರೂ ಹೇಳ್ಕೊಳ್ಳಿ, ನಮ್ಮ ಲೈಫು ನಮ್ಮ ಇಷ್ಟ ಬಂದಂಗೆ ನಾವು ಬದುಕೋಕ್ಕಾಗೋದು. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ಹೇಳಿ ನಾವು ಚೇಂಜ್ ಮಾಡ್ಕೊಳಕ್ಕೆ ಹೋದರೆ ಅಲ್ಲಿ ನಮ್ಮ ತನನೇ ಇರಲ್ಲ. ಅಲ್ಲಿ ಇವ್ರಿಗೋಸ್ಕರ ಬದುಕೋಕ್ಕೆ ಹೋದರೆ ನಮ್ಮ ಜೀವನ ಎಲ್ಲಿದೆ. ಹಾಗಾಗಿ ನಾನು ಏನೂ ಅವ್ರ ಬಗ್ಗೆ ಏನೂ ತಲೆನೇ ಕೆಡಿಸ್ಕೊಳಲ್ಲ. ಸೊ ನಮ್ಮ ಜೀವನ ಏನಿದೆ, ಹೆಂಗಿದೆ ಹಂಗೆ ಬದುಕ್ತಾ ಇದ್ದೀನಿ. ನಮ್ಮ ಹತ್ರ ಇದೆಯೋ ಇಲ್ವೋ, ನಮ್ಮ ಹತ್ರ ಇರೋದ್ರಲ್ಲಿ ಇಟ್ಕೊಂಡು ಬದುಕಬೇಕಷ್ಟೆ. ನೆಕ್ಸ್ಟು ಅದೆಲ್ಲ ಅವರನ್ನೆಲ್ಲ ಕಳಿಸ್ಬಿಟ್ಟು ಬಟ್ಟೆ ಇತ್ತು, ಬಟ್ಟೆನೂ ತೊಳೆದೆ. ಬಟ್ಟೆ ಬೆಳಗ್ಗೆನೇ ಹೇಳ್ತಿದ್ದಂಗೆ ನೆನೆ ಹಾಕಿದ್ದೆ. ಸೊ ಹಾಗಾಗಿ ಬಟ್ಟೆ ಎಲ್ಲ ತೊಳ್ಕೊಂಡೆ. ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ನಮ್ಮ ಚಿಕ್ಕವಳಲ್ಲಿ ಆಟ ಆಡ್ತಾಯಿದ್ಲು, ಅವಳನ್ನು ಕರೆದು ಸ್ನಾನ ಎಲ್ಲ ಮಾಡಿಸ್ದೆ.
ಸ್ನಾನ ಮಾಡಿಸ್ಬಿಟ್ಟು ಅವಳಿಗೂ ಅಂಗನವಾಡಿಗೆ ಟೈಮ್ ಆಗಿತ್ತು. ನಾವು ಯಾರನ್ನು ಬೇಕಾದರೂ ರೆಡಿ ಮಾಡಿ ಕಳಿಸ್ಬಿಡೋದು. ನಮ್ಮ ದೊಡ್ಡೋಳನ್ನಾದರೂ ಹೆಂಗಾದರೂ ರೆಡಿ ಮಾಡಿ ಕಳಿಸ್ಬೋದು. ನಮ್ಮ ಚಿಕ್ಕವಳನ್ನ ದೇವರಾಣೆ ಮಾಡೋಕ್ಕಾಗಲ್ಲ. ಅವಳು ಮಾಡೋ ತರಲೆ ಸಾಕಪ್ಪ ಅನಿಸುತ್ತೆ. ಆಮೇಲೆ ಬಂದು ಯೂನಿಫಾರ್ಮ್ ಹಾಕ್ಕೊಳ್ಳೆ ಅಂದರೆ ಹ್ಞೂ ಹ್ಞೂ ಅಂದ್ಕೊಂಡು ಅದರಲ್ಲೊಂದು ಸರ್ಕಸ್ ಮಾಡ್ತಾಯಿದ್ಲು. ಸೊ ಅವಳಿಗಿಂತ ಅವಳು ಯೂನಿಫಾರ್ಮೇ ದೊಡ್ಡಕ್ಕಿದೆ. ಹಾಗಾಗಿ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಬಿಡ್ತಾ ಇದ್ದೆ. ಇದು ಮಾಡಲೇನೆ ಫೋಲ್ಡಿಂಗ್ ಮಾಡಲ ಅಂದರೆ ಬೇಡ ಬೇಡ ಅಂತ ಹೇಳಿದ್ಲು. ಹಂಗೆ ಬಿಡ್ತಿದ್ದಂಗೆ ಒಂದು ಪಲ್ಟಿ ಹೊಡೆದು ಕೂತ್ಕೊಂಡ್ಳು. ನೆಕ್ಸ್ಟು ತಲೆ ಬಚ್ಚೋಣ ಅಂತ ಹೇಳಿ ತಲೆಗೆ ಡೈಲಿ ಎಣ್ಣೆ ಹಚ್ಚುತ್ತೀನಿ. ಬಟ್ ಅದು ಎಣ್ಣೆ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ. ತಲೆಗೆ ಮತ್ತೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಅವಳಿಗೆ ತಲೆ ಬಚ್ತಾ ಇದ್ದೆ. ತಲೆ ಬಚ್ಚುವಾಗ ಅವಳದೊಂದು ಡಿಮ್ಯಾಂಡು, ಅಂಗನವಾಡಿಗೆ ಹೋಗಬೇಕು ಅಂದರೆ ಅಂಗನವಾಡಿಲಿ ಅವಳನ್ನ ಮನಗಿಸ್ಬಾರ್ದಂತೆ, ಅವಳಿಗೆ ಬೈಬಾರ್ದಂತೆ. ಬೈದ್ಬಿಟ್ರೆ ಯಾರಾದರೂ ಬೈದ್ಬಿಟ್ರೆ ಮುಗೀತು, ಹೋಗೊಂದು ಮೂಲೆಯಲ್ಲಿ ಯಾವ ಮೂಲೆ ಸಿಗುತ್ತೋ ಆ ಮೂಲೆಯಲ್ಲಿ ಮುನಿಸ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಅದನ್ನೇ ಹೇಳ್ತಾ ಇದ್ಲು, ನನಗೆ ಅಂಗನವಾಡಿಯಲ್ಲಿ ಹೇಳು, ನಮ್ಮ ಟೀಚರ್ ಹತ್ರ ಬಂದು ಹೇಳು, ಮಲಗಿಸ್ಬೇಡ ಅಂತ ಹೇಳು ಅಂತ ಹೇಳ್ತಿದ್ಲು. ಹ್ಞೂ ನಾನು ಹೇಳ್ತೀನಿ, ಮಲಗಿಸ್ಬೇಡ್ರಿ ಅಂತ ಹೇಳ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೆ. ಅವಳಿಗೆ ತುಂಬ ಫಾಸ್ಟಾಗಿ ಬಚ್ಚಿದ್ರು ನೋವುತ್ತೆ ಅಂತಾಳೆ, ನಿಧಾನ ಬಚ್ಚಿದ್ರು ನೋವುತ್ತೆ ಅಂತಾಳೆ. ನೆಕ್ಸ್ಟು ಹೋಗಿ ಕ್ರೀಮ್ ಹಚ್ಕೊಳೋದೇ ಇಲ್ಲ. ನಾನೇ ಸುಮ್ಮನೆ ಊರಿಗೆ ಹೋಗೋಣ ಅದೋಗೋಣ ಅಂತ ಪಾಲಿಸ್ ಹೊಡೆದು ಅವಳಿಗೆ ಮುಖಕ್ಕೆಲ್ಲ ಪೌಡ್ರ್ ಹಚ್ಚುತ್ತಾ ಇದ್ದೆ. ಅವಳು ಪೌಡ್ರ್ ಹಚ್ಕೊಂಡು ರೆಡಿ ಆಗೋಕ್ಕೂ ಆಲ್ರೆಡಿ ಟೈಮ್ 10 ಗಂಟೆ ಆಗೋಗಿತ್ತು. ಎಲ್ಲ ಅಂಗನವಾಡಿಗೆ ಬಂದಿರ್ತಾರೆ. ನನ್ನ ಮಗಳೇ ಲಾಸ್ಟ್ ಎಂಟ್ರಿ. ಸೊ ಎಲ್ಲರೂ ಬಂದಮೇಲೆ ನನ್ನ ಮಗಳು ಹೋಗೋದು. ಒಂಥರ VIP ಇದ್ದಂಗೆ ಇವರು. ಎಲ್ಲರೂ ಬಂದಮೇಲೆ ಲಾಸ್ಟಲ್ಲಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡೋಕೆ ಹೋಗೋರು ಇವರು. ಸೊ ಎಲ್ಲನ ರೆಡಿ ಮಾಡಿಬಿಟ್ಟು ಕಳಿಸ್ದೆ. ಅವಳು ನೀನೇ ಕರ್ಕೊಂಡೋಗ್ಬಿಡು ಅಂದ್ಲು. ಡೈಲಿ ಇದೆ ನಾನೇ ಕರ್ಕೊಂಡೋಗ್ಬಿಡೋದು, ನಾನು ನಡಿಯೆಲ್ಲ ಎತ್ಕೋಬೇಕು ಅಂತ ಅಂದ್ಲು. ಅವಳನ್ನ ಎತ್ಕೊಂಡು ಹೋಗ್ತಾ ಇದ್ದೆ. ನೆಕ್ಸ್ಟ್ ಅಂಗನವಾಡಿಗೆ ಬರ್ತಿದ್ದಂಗೆ ಅವಳ ಫ್ರೆಂಡ್ಸ್ ಎಲ್ಲ ಬಂದ್ರಲ್ಲ, ಹೋಗಾಗೆ ಸ್ಲಿಪ್ಪರ್ ಬಿಡ್ಲು. ಅಲ್ಲೋದ್ರೂ ಮರ್ತಿಲ್ಲ, ಹೇಳು ಹೇಳು ಅಂತೇಳಿ ನನ್ನ ಬಡ್ಡಿಗೆ ಬಂದು ನಿಂತ್ಕೊಂಡ್ಳು. ಆಮೇಲೆಲ್ಲ ಅವರು ಇವತ್ತು ಟೀಚರ್ ಇರಲಿಲ್ಲ, ಹೆಲ್ಪರ್ ಆಂಟಿ ಇದ್ದರು. ಅವ್ರ ಹತ್ರ ಸುಮ್ಮನೆ ಹಂಗೆ ಹೇಳ್ದೆ, ಆಂಟಿ ನನ್ನ ಮಗಳನ್ನ ಮಲಗಿಸ್ಬಿಡ್ರಿ ಇವತ್ತು, ಹಾಗೆ ಕಳಿಸ್ಬಿಡ್ರಿ, ಬೇಗ ಕಳಿಸ್ಬಿಡ್ರಿ ಅಂದಿದ್ದಕ್ಕೆ ಅವರು ಹ್ಞೂ ಆಯ್ತು ಬೇಗ ಕಳಿಸ್ತೀನಿ ಅಂತ ಅಂದರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.